100ಗಿಂತ ಹೆಚ್ಚು, ಇನ್ನು ಅಲ್ಲಿಗೆ ಒಂದು 60-69 ಜನ ಬಾಕಿ ಇದ್ದಾರೆ. ಆಗ್ತಾ ಇದೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ನಿಮ್ಮ ಲಾಗಿನ್ ಅಕೌಂಟ್ ಯಾರಿಗೂ ಲಾಗಿನ್ ಆಗಿಲ್ಲ, ನಿಮ್ದು ಅಕೌಂಟ್ ಡೀಟೇಲ್ಸ್ ಅನ್ನ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿದ್ದಾರೆ. ಹಾಗೇನೆ ಮ್ಯಾನ್ಯುವಲ್ ಕೂಡ ನಿಮ್ಮ ಲಾಗಿನ್ ಅಲ್ಲಿ ಅಪ್ಲೋಡ್ ಆಗಿದೆ. ಇದನ್ನ ಯೂಸ್ ಮಾಡುವಂತ ಮ್ಯಾನ್ಯುವಲ್ SOP ಯೂಸರ್ ಮ್ಯಾನ್ಯುವಲ್ FAQs ಎಲ್ಲವೂ ಕೂಡ ಆಲ್ರೆಡಿ ನಿಮ್ಮ ಲಾಗಿನ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಹಾಗೆ ವಿಡಿಯೋನು ಮಾಡಿದ್ದಾರೆ, ಹೇಗೆ ಯೂಸ್ ಮಾಡಬೇಕು ಅಂತ ವಾಕ್ ಥ್ರೂ ವಿಡಿಯೋನು ಕೂಡ ಅದರಲ್ಲಿ ನಿಮ್ಮ ಲಾಗಿನ್ ಅಲ್ಲಿ ಇದೆ. ಸೊ ಇಷ್ಟು ದಯವಿಟ್ಟು ಯೂಸ್ ಮಾಡಿ, ಇಷ್ಟು ಫೆಸಿಲಿಟೀಸ್ ಅನ್ನ ಬಳಕೆ ಮಾಡಿಕೊಂಡು ಯೂಸೇಜ್ ಆರಂಭ ಮಾಡಿ. ಇದರ ಮುಂದೆ ವರ್ಕ್ಶಾಪ್ ಮಾಡಿದಾಗ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನಾವು ವಿಚಾರ ಮಾಡಬಹುದು, ಡಿಸ್ಕಷನ್ ಮಾಡಬಹುದು. ಪ್ರಕರಣಗಳಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಒಂದು ಟೈಮ್ ಮಾಡ್ತಾರೆ, ಫೈನಲ್ ನೋಟಿಫಿಕೇಶನ್ ಮಾಡ್ತಾರೆ. ಇದ್ರ ಮಧ್ಯದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಬಾರ್ದಲ್ಲ ಮಾಡ್ತಾರೆ. ಅದಕ್ಕೊಂದು ಕಾನೂನು ಇಲ್ಲ, ಕಾನೂನು ಇದೆ ಮಾಡಬಾರ್ದು ಅಂತ. ಈಗ ಏನಾಗಿದೆ, ಪೇಪರ್ ಅಲ್ಲಿ ಇರೋದ್ರಿಂದ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ನಡೀತಾ ಇದೆ ಅಷ್ಟೇ. ಇನ್ನು ಮುಂದೆ ಅದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗಲೂ ಕಾನೂನು ಇದೆ. ನಾನು ಅದೇ ಆರಂಭದಲ್ಲಿ ಹೇಳಿದ್ದು, ಲ್ಯಾಂಡ್ ಅಕ್ವಿಸಿಷನ್ ಗೆ ಸಂಬಂಧಪಟ್ಟ ಹಾಗೆ ಕಾನೂನಲ್ಲಿ ಗೊಂದಲ ಇಲ್ಲ. ಆದ್ರೆ ಕಾನೂನು ಬಿಟ್ಟು ಅನುಷ್ಠಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಪ್ಲಿಮೆಂಟೇಷನ್ ಯಾಕೆ ಆಗ್ತಾ ಇದೆ? ಬಿಕಾಸ್ ಇಲ್ಲಿ ಪೇಪರ್ ಅಲ್ಲಿ ಏನ್ ಬೇಕೋ ಮಾಡಬಹುದು, ಅದು ಸಿಸ್ಟಮ್ ಅಲೋ ಮಾಡ್ತಾ ಇದೆ ಅವ್ರನ್ನ ಮಾಡೋದಿಕ್ಕೆ. ಈಗ ಆನ್ಲೈನ್ ಸಿಸ್ಟಮ್ ತರೋದ್ರ ಮುಖಾಂತರ ಎಲ್ಲ ಅಲ್ಲಲ್ಲೇ ಬ್ಲಾಕ್ ಆಗುತ್ತೆ. ಇನ್ಮೇಲೆ ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಈಗ ನಾನು ಕೆಲವು ಆಫೀಸರ್ಸ್ ಹೇಳಿದೆ, ನೋಡ್ರಿ ಈಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಎಲ್ಲ ಮೇಲೆ ಬೀಳ್ತಾರೆ. ಈಗ ಯಾಕೆ ಮೇಲೆ ಬೀಳ್ತಾರೆ? ಇಷ್ಟ ದಿನ ಕಾನೂನು ವಿರುದ್ಧವಾಗಿ ಮಾಡ್ಬೋದಾಗಿತ್ತು. ಬಿಕಾಸ್ ಯಾರು ಎಲ್ಲಿ ನೋಡ್ತೀರಾ, ಯಾರು ಏನ್ ಮಾಡ್ತಾ ಇದಾರೆ ಅಂತ ನೀವೇನ್ ದುರ್ಬಿನ್ ಹಾಕೊಂಡು ವಾಚ್ ಮಾಡಕ್ ಆಗತ್ತಾ? ಅವ್ರವ್ರ ಇಷ್ಟ ಬಂದಾಗ ಮಾಡ್ತಾ ಇದ್ರು. ಈಗ ಸಿಸ್ಟಮ್ ಅಲೋ ಮಾಡೋದಿಲ್ಲ ಅದಕ್ಕೆ. ಸೊ ಇದನ್ನ ಅವ್ರು ಎಲ್ಲ ಏನ್ ಕನ್ವರ್ಟ್ ಮಾಡ್ತಾರೆ, ಇವ್ರೇನೋ ಆನ್ಲೈನ್ ಸಿಸ್ಟಮ್ ಮಾಡ್ಬಿಟ್ಟು ಎಲ್ಲ ಆಗ್ದಂಗ್ ಮಾಡಾಕ್ಬಿಟ್ಟವ್ರೆ ಅಂತ. ಆಗದಂಗ್ ಮಾಡಿರೋದು ಯಾವುದು ಕಾನೂನಲ್ಲಿ ಅವಕಾಶ ಇಲ್ಲ. ಅದನ್ನ ನಾವೀಗ ಸಿಸ್ಟಮ್ ಬ್ಲಾಕ್ ಮಾಡುತ್ತೆ. ಆದ್ರೆ ಅವರು ಹೇಳೋವಾಗ ಏನ್ ಹೇಳ್ತಾರೆ, ನಾವು ಕಣ್ಣಿಟ್ಟು ನೋಡಿ ಅಂತ ಪತ್ತೆ ಮಾಡಿ ಅದಕ್ಕೂ ಇದರಲ್ಲಿ ಮತ್ತೆ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಅಪ್ಡೇಟ್ ಮಾಡಬೇಕು. ಆಗಿದಾವೆ ಸುಮಾರು 100,000 ಕೇಸಲ್ಲಿ ಡಬಲ್ ಪೇಮೆಂಟ್, ಒಂದೆರಡಲ್ಲ. ನೈಸ್ ಯೋಜನೆ ಹೆಚ್ಚುವರಿ ಭೂಮಿಯನ್ನು ತೆಗೆದುಕೊಳ್ತಾರೆ, ಈಗಾಗಲೇ ಡಿಸ್ಪ್ಯೂಟ್ ಆಗಿ ಉಳ್ಕೊಂಡಿದೆ. ಸೊ ಎಂಟ್ರಿ ಹೇಗೆ ತಗೊಂಡಾಗಿದೆ ಯೋಜನೆ ಕಾರ್ಯ ನೈಸದು ಏನಾಗುತ್ತೆ ಈಗ ಅಲ್ಟಿಮೇಟ್ಲಿ ಕೆಲವು ಎಕ್ಸೆಸ್ ಲ್ಯಾಂಡ್ ತಗೊಂಡಿದ್ದಾರೆ, ಮತ್ತೆ ಅಲೈನ್ಮೆಂಟ್ ಅನ್ನೇ ಚೇಂಜ್ ಮಾಡಿ ಬೇರೆ ಹೊಸ ಅಲೈನ್ಮೆಂಟ್ ಅಲ್ಲೂ ಕೂಡ ತಗೊಂಡಿದ್ದಾರೆ. ಅದು ಇಲ್ಲಿ ತೀರ್ಮಾನ ಮಾಡಲ್ಲ ನಾವು, ಅದು ಗವರ್ಮೆಂಟ್ ಅಲ್ಲಿ ಡಿಸಿಷನ್ ಆಗುತ್ತೆ. ಗವರ್ಮೆಂಟ್ ಅಲ್ಲಿ ಏನ್ ಡಿಸಿಷನ್ ಆದ್ರೆ ಅದಕ್ಕೆ ಇದರಲ್ಲಿ ನಾವು ಎನೇಬಲ್ ಮಾಡ್ಕೊಡ್ತೇವೆ. ಅದು ಒನ್ ಆಫ್ ಕೇಸು, ಅಂದ್ರೆ ಒಂದು ವಿಶೇಷ ಪ್ರಕರಣ. ಅದರಲ್ಲಿ ಈಗ ನಾನಾ ಸ್ಟೇಜ್ಗಳಲ್ಲಿ ಅಕ್ವಿಸಿಷನ್ ಇದೆ. ಅದರಲ್ಲಿ ಕೆಲವು ಒರಿಜಿನಲ್ ನೋಟಿಫಿಕೇಶನ್ ಪ್ರಕಾರ ಇದೆ, ಕೆಲವು ಹೊಸ ಅಲೈನ್ಮೆಂಟ್ ಅಲ್ಲಿ ಇದೆ, ಇನ್ ಕೆಲವು ಎಕ್ಸೆಸ್ ಲ್ಯಾಂಡ್ ನೋಟಿಫಿಕೇಶನ್ ಆಗಿದೆ. ಇವೆಲ್ಲವೂ ಕೂಡ ಗವರ್ಮೆಂಟ್ ಹ್ಯಾಸ್ ಟು ಡಿಸೈಡ್. ಆ ಡಿಸಿಷನ್ ಅನ್ನ ಇದರಲ್ಲಿ ನಾವು ಅದಕ್ಕೆ ತಕ್ಕಂಗೆ ಸಿಸ್ಟಮ್ ಅಲ್ಲಿ ಅವ್ರಿಗೆ ಒಂದು ಕೇಸ್ಗೆ ಬದಲಾವಣೆ ಮಾಡಬೇಕಾಗುತ್ತೆ. ಬಟ್ ಡಿಸಿಷನ್ ಗವರ್ಮೆಂಟ್ ಅಲ್ಲಿ ತೀರ್ಮಾನ ಆಗುತ್ತೆ. ಗವರ್ಮೆಂಟ್ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಬೇಕು. ಇದರಲ್ಲಿ ಆಕ್ಚುಲಿ ಗೆಸ್ಸಿಂಗ್ ದಟ್ ನಾವು ಭೂಮಿಯಿಂದ ಖರ್ಚು ಮಾಡ್ತೀವಲ್ಲ. ಸೊ ಇಫ್ ದಿ ಲ್ಯಾಂಡ್ ಇಸ್ ಗವರ್ಮೆಂಟ್ ಲ್ಯಾಂಡ್, ಇಟ್ ವಿಲ್ ಬ್ಲಾಕ್, ಅಲ್ಲಿ ಪೇಮೆಂಟ್ ಹೋಗಲ್ಲ. ಈಗ ಹಿಂದೆ ಪೇಮೆಂಟ್ ಹೋಗಿದೆ ಸುಮಾರು ಕೇಸಸ್. ಹಿಂದೆ ಏನ್ ಮಾಡೋರು, ಈಗ ಗವರ್ಮೆಂಟ್ ಲ್ಯಾಂಡ್ ಇದೆ, ಆದ್ರೆ ನಿಮ್ಮದು RTC ಪ್ರಿಂಟ್ ಔಟ್ ತಗೊಂಡ್ಬಿಟ್ಟು ನಿಮ್ಮ ಹೆಸರಿಗೆ ನಿಮ್ದು ಲ್ಯಾಂಡ್ ಅಂತ ಕೊಡೋರು. ಈಗ ಇನ್ಮೇಲೆ ಇದು ಪ್ರಿಂಟ್ ಔಟ್ ಆಕ್ಸೆಪ್ಟ್ ಮಾಡೋದಿಲ್ಲ. ಇದೇನಾಗಿದೆ, ಇದು ಸಿಸ್ಟಮ್ ಭೂಮಿ ಅಂತೀವಲ್ಲ ನಾವು, ಅಂದ್ರೆ ನಮ್ಮ RTC ಅದಕ್ಕೆ ಇಂಟಗ್ರೇಟ್ ಆಗಿದೆ. ಸೊ ಇನ್ಮೇಲೆ ಪೇಪರ್ RTC ಕೊಡೋದು ತಗೊಳ್ಳಲ್ಲ, ಇದು ಭೂಮಿ ಡೇಟಾ ಬೇಸ್ ಇಂದಾನೆ ತಗೊಳುತ್ತೆ. ಯಾರ್ ಮಾಲೀಕರು? ಗವರ್ಮೆಂಟ್ ಲ್ಯಾಂಡ್ ಆದ್ರೆ ಮುಗೀತು ಕತೆ. ಹಾಗೇನೆ ಅದೇ ತರ ಇದು RDPR ಒಂದು ಡೇಟಾ ಬೇಸ್ ಇದೆ, ಈ ಸ್ವತ್ತು ಡೇಟಾ ಬೇಸ್ ಇದೆ. ಸೊ ಅದ್ರ ಜೊತೆಗೇನು ಇಂಟಗ್ರೇಟ್ ಆಗಿದೆ. ಈಗ ನಿಮ್ದು ಆಸ್ತಿ ಗ್ರಾಮ ಪಂಚಾಯಿತಿಯಲ್ಲಿ ನೋಂದಣಿ ಆಗಿದ್ರೆ
ಅಲ್ಲಿಂದಾನೇ ಡೇಟಾ ಬರುತ್ತೆ. ನೀವು ಪೇಪರ್ ಅಲ್ಲಿ ಕೊಟ್ಟಿದ್ದು ತಗೊಳ್ಳೋದಿಲ್ಲ. ಹಾಗೇನೆ ಮುನ್ಸಿಪಲ್ ಆಸ್ತಿ ಆಗಿದ್ರೆ ಮುನ್ಸಿಪಾಲಿಟಿ ಡೇಟಾ ಬೇಸ್ ಜೊತೆಗೆ ಇಂಟಿಗ್ರೇಟ್ ಆಗುತ್ತೆ ಇದು. ಅಷ್ಟೇ ಅಲ್ಲ, ಇನ್ನು ಯಾರು ಪ್ಲಾನಿಂಗ್ ಅಥಾರಿಟಿ ಅವರೆಲ್ಲಾ ಜೊತೆಗೂ ಕೂಡ ಇಂಟಿಗ್ರೇಟ್ ಆಗುತ್ತೆ ಇದು. ಸೊ ಇನ್ಮೇಲೆ ಜಮೀನು ಮಾಲೀಕತ್ವದ ಮಾಹಿತಿ ಪೇಪರ್ ಅಲ್ಲಿ ಕೊಟ್ರೆ ತಗೊಳ್ಳೋದಿಲ್ಲ. ಆ ಡೇಟಾಬೇಸ್ ಅವ್ರ ಡೇಟಾಬೇಸ್ ಇಂದಾನೆ ಬರ್ಬೇಕು, ಆಯಾ ಸಂಸ್ಥೆಗಳ ಡೇಟಾಬೇಸ್ ಇಂದಾನೆ ಬರ್ಬೇಕು. ಮತ್ತೆ ಇದು ಇಷ್ಟೇ ಅಲ್ಲ, ನೆಕ್ಸ್ಟ್ ಇದು ಏನೋ ಒಂದು ಈಗ KDB ನವರು ಅಕ್ವೈರ್ ಮಾಡಿದ್ರು, ಅವರು ನೆಕ್ಸ್ಟ್ ಇಲ್ಲಿಂದ ಇದು ಒಂದು ಮಾಸ್ಟರ್ ಪ್ಲಾನ್ ಹಾಕ್ಬೇಕು. ಇಲ್ಲಿಂದಾನೇ ಪ್ಲಾನಿಂಗ್ ಅಥಾರಿಟಿಗೆ ಲಿಂಕ್ ಆಗುತ್ತೆ, ಸೊ ಅಲ್ಲಿಂದ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಪ್ಲಾಟ್ ಆದ್ಮೇಲೆ ಈಗ ಉದಾಹರಣೆ ಹೌಸಿಂಗ್ ಬೋರ್ಡ್ ಕೂಡ ಈಗ ಇದರಲ್ಲಿ ನಾವು BDA, KDB, PWD, ಹೌಸಿಂಗ್ ಬೋರ್ಡ್, ನ್ಯಾಷನಲ್ ಹೈವೇಸ್, ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಕಾಮನ್ ಪೋರ್ಟಲ್ ಇದೆ. ಇನ್ಮೇಲೆ ಎಲ್ಲ ಇಲಾಖೆಗಳು ಯಾರೇ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ರು ಅವರೆಲ್ಲರೂ ಇದನ್ನ ಯೂಸ್ ಮಾಡಬೇಕು. ಈಗ ಹೌಸಿಂಗ್ ಬೋರ್ಡ್ ನವರು ಒಂದು 50 ಎಕರೆ ಅಕ್ವೈರ್ ಮಾಡಿದ್ಮೇಲೆ ಆಯ್ತು, ಕಂಪ್ಲೀಟ್ ಆಯ್ತು ಅಕ್ವಿಸಿಷನ್. ನೆಕ್ಸ್ಟ್ ಅಲ್ಲಿ ಲೇಔಟ್ ಡೆವಲಪ್ಮೆಂಟ್ ಆಗ್ಬೇಕು. ಆಗ್ಬೇಕಾದ್ರೆ ಪ್ಲಾನ್ ಅಪ್ರೂವಲ್ಗೆ ಹೋಗ್ಬೇಕು. ಪ್ಲಾನ್ ಅಪ್ರೂವಲ್ಗೆ ಇಲ್ಲಿಂದಾನೇ ಡೈರೆಕ್ಟ್ ಹೋಗುತ್ತೆ, ಆನ್ಲೈನ್ ಅಲ್ಲಿ ಪ್ಲಾನಿಂಗ್ ಅಥಾರಿಟಿಗೆ ಹೋಗುತ್ತೆ. ಉದಾಹರಣೆಗೆ BDA ಅಥವಾ ಯಾವುದೋ ಒಂದು UDA ಇದೆ ಅಂತ ಇಟ್ಕೊಳ್ಳಿ, ದೊಡ್ಡಬಳ್ಳಾಪುರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಪ್ಲಾನಿಂಗ್ ಮಾಡ್ತಾರೆ. ಸೊ ಇಲ್ಲಿಂದ ಆ ಲ್ಯಾಂಡ್ ಆ ಪ್ಲಾನಿಂಗ್ ಅಥಾರಿಟಿಗೆ ಹೋಗುತ್ತೆ. ಅವ್ರು ಪ್ಲಾನಿಂಗ್ ಅಥಾರಿಟಿ ಅವರು ಲೇಔಟ್ ಮಾಡ್ತಾರೆ. ಅದರಲ್ಲಿ 50 ಎಕರೆಯಲ್ಲಿ ಒಂದು 500 ಸೈಟ್ ಆಯ್ತು ಅಂತ ಇಟ್ಕೊಳ್ಳಿ. ಸೈಟ್ಗಳು ಕೂಡ ಆನ್ಲೈನ್ ಸಿಸ್ಟಮ್ ಅಲ್ಲೇ ಕ್ರಿಯೇಟ್ ಆಗಿ ಅದು ಗ್ರಾಮ ಪಂಚಾಯತಿಯಲ್ಲಿ ಖಾತಾ ಆಟೋಮ್ಯಾಟಿಕ್ ಕ್ರಿಯೇಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಕೂಡ ಡಿಜಿಟಲ್. ಅದಕ್ಕೆ ಯುನೈಟೆಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ನೀವು ಅದು ನೋಡಿದ್ರೆ ಇದು ULMSL ಮೇಲೆ ನೀವು ಹೆಡ್ಲೈನ್ ನೋಡಿದ್ರೆ ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದರಲ್ಲಿ ಒಂದು ಕಾಂಪೋನೆಂಟ್ ಲ್ಯಾಂಡ್ ಅಕ್ವಿಸಿಷನ್. ನಾಳೆ ಇದೇ ತರ ಕಾಂಪೋನೆಂಟ್ ಟೌನ್ ಪ್ಲಾನಿಂಗ್ ಅಂದ್ರೆ ಪ್ಲಾನಿಂಗ್ ಅಥಾರಿಟಿಗೂ ಬರುತ್ತೆ. ಪ್ಲಾನಿಂಗ್ ಅಥಾರಿಟಿಯಲ್ಲಿ ಒಂದು ಸೈಟ್ ಕ್ರಿಯೇಟ್ ಆದ್ರೆ ಅದು ಡೈರೆಕ್ಟ್ಲಿ ಮುನ್ಸಿಪಾಲಿಟಿಗೆ ಅಥವಾ ಗ್ರಾಮ ಪಂಚಾಯತಿಗೆ ಡೈರೆಕ್ಟ್ಲಿ ಇಂಟಿಗ್ರೇಟ್ ಆಗುತ್ತೆ. ಸೊ ಜಮೀನಿನ ಮೂಲದಿಂದ ಹಿಡಿದು ಅಂತ್ಯದವರೆಗೆ ನಾವು ಒಂದೇ ಸಿಸ್ಟಮ್ ಒಳಗಡೆ ತಗೊಂಡ್ ಬರ್ತಾ ಇದೀವಿ. ಅದರಲ್ಲಿ ಒಂದು ಕಾಂಪೋನೆಂಟ್ ಈ ಲ್ಯಾಂಡ್ ಅಕ್ವಿಸಿಷನ್. ಲ್ಯಾಂಡ್ ಗ್ರಾಬಿಂಗ್ ಲ್ಯಾಂಡ್ ಗ್ರಾಬಿಂಗ್ ಎಲ್ಲ ಗ್ರಾಬಿಂಗ್ ಆಗೋಗಿದೆ. ಈಗ ಹಿಂದೆ ಮಾಡಬೇಕಾಗಿತ್ತು, ಇದ್ದವ್ರು ಮಾಡ್ಲಿಲ್ಲ. ಈಗ ಏನಾಗಿದೆ ಹೌದು, ಇದರಿಂದಾನೆ. ಈಗ ಏನಾಗಿದೆ, ಆರ್ಡರ್ ಇಲ್ಲೇ ಬರ್ಬೇಕು. ಇನ್ಮೇಲೆ ನಾಟ್ ಪೇಪರ್ ಆರ್ಡರ್, ಆರ್ಡರ್ ಇಲ್ಲೇನೆ, ಅವಾರ್ಡ್ ಇಲ್ಲೇನೆ. ಅವಾರ್ಡ್ಗೆ ಈಗ ಅವಾರ್ಡ್ ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ಮದು ನೋಂದಣಿ ಇಲಾಖೆದು ನಾವು ಕಾವೇರಿ ಅಂತ ಕರೀತೇವೆ ನಮ್ಮ ಸಾಫ್ಟ್ವೇರ್. ಅಲ್ಲಿ ಏನೆಲ್ಲ ರೇಟ್ಗಳಿಗೆ ರಿಜಿಸ್ಟರ್ ಆಗಿದೆ. ಈಗ ಏನ್ ಮಾಡ್ತಾರೆ, ಉದಾಹರಣೆಗೆ ಹೆಚ್ಚಿಗೆ ರೇಟ್ ಕೊಡ್ಬೇಕು ಅಂದ್ರೆ ಈಗ ಯಾವ್ದೋ ಸರ್ವೆ ನಂಬರ್ 24, ಅದರಿಂದ 500 ಮೀಟರ್ ದೂರದಲ್ಲಿ ಒಂದು ಹೈಯರ್ ರೇಟ್ಗೆ ರಿಜಿಸ್ಟ್ರೇಷನ್ ಆಗಿದೆ. ಸೊ ಈ SLMO ಏನ್ ಮಾಡ್ತಾರೆ, ಅದನ್ನ ತಗೊಳ್ಬಹುದು. ಬೇಕಾದ್ರೆ ಹತ್ರ ಇರೋದನ್ನ ಬಿಟ್ಬಿಡ್ಬೋದು. ಹತ್ರ ಇರೋದು ಕಮ್ಮಿ ರೇಟ್ಗೆ ರಿಜಿಸ್ಟರ್ ಆಗಿದೆ, ಅದನ್ನ ಬೇಕಾದ್ರೆ ಬದಿಗಿಟ್ಟು 500 ಮೀಟರ್ 1 ಕಿಲೋಮೀಟರ್ ದೂರದಲ್ಲಿರೋದು ಹೆಚ್ಚಿನ ರೇಟ್ಗೆ ರಿಜಿಸ್ಟರ್ ಆಗಿರೋದನ್ನ ತಗೋಬಹುದು. ಈಗ ಅದನ್ನ ತಗೊಂಡು ಅದ್ರ ಮೇಲೆ ಹೆಚ್ಚಿನ ರೇಟ್ ಫಿಕ್ಸ್ ಮಾಡಬಹುದು. ನಿಮ್ ಮುಖ ಇಡಿಸಿದ್ರೆ ನನ್ಗೆ, ನಿಮ್ ಮುಖ ಇಡಿಸ್ಲಿಲ್ಲ ಅಂದ್ರೆ 100 ಮೀಟರ್ ತಗೊಂಡು ನಿಮ್ದು ರೇಟ್ ಕಮ್ಮಿ ಮಾಡಬಹುದು ನಾನು. ಈಗ ಅಷ್ಟು ಡಿಸ್ಕ್ರಿಷನ್ ಇದೆ. ಬೇಕಾದ್ರೆ ಇನ್ಮೇಲೆ ಹಂಗ್ ಮಾಡಕ್ ಆಗಲ್ಲ. ಸರ್ವೆ ನಂಬರ್ 24 ಅಂದ್ರೆ 500 ಮೀಟರ್ ಒಳಗಡೆ 1000 ಮೀಟರ್ ಒಳಗಡೆ ಎಷ್ಟು ರಿಜಿಸ್ಟ್ರೇಷನ್ಸ್ ಆಗಿದೆ ಆಟೋಮ್ಯಾಟಿಕಲಿ ಇಲ್ಲಿ ಬಂದ್ಬಿಡುತ್ತೆ. ಈಗ ಯಾವ ರೇಟ್ಗೆ ಆಗಿದೆ ಅಂತ ಬಂದ್ಬಿಡ್ತದೆ. ಸೊ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಕಳೆದ 3 ವರ್ಷದಲ್ಲಿ 24 ಟ್ರಾನ್ಸಾಕ್ಷನ್ ಆಗಿದೆ. ಒಂದ್ ಟ್ರಾನ್ಸಾಕ್ಷನ್ ಮೇಲೆ 10 ಲಕ್ಷ, ಇನ್ನೊಂದು 12 ಲಕ್ಷ, ಇನ್ನೊಂದು 8 ಲಕ್ಷ, ಇನ್ನೊಂದು 13 ಲಕ್ಷ, ಹಿಂಗೆ ಹಾಕಿ ಆವರೇಜ್ ಕೊಟ್ಬಿಡುತ್ತೆ. ಇಷ್ಟು ಆವರೇಜ್ ಆಯ್ತು ಅಂತೇಳಿ ಅದ್ರ ಮೇಲೆ ನೀವೇನ ಆರ್ಡರ್ ಮಾಡಿ. ಈಗ ಹಂಗಿಲ್ಲ, ಬೇಕಾಗಿದ್ದ ರೇಟ್ ತಗೋ ಅಂದ್ರೆ ಅಲ್ಲಿನೂ ಸಬ್ ರಿಜಿಸ್ಟರ್ ರೇಟೇ ತಗೋತಾರೆ. ಬಟ್ ಅದರಲ್ಲಿ ಬೇಕಾಗಿದ್ದು ರಿಜಿಸ್ಟ್ರೇಷನ್ಸ್ ಮಾತ್ರ ತಗೋತಾರೆ. 8 ಲಕ್ಷ 9 ಲಕ್ಷ ಬಿಟ್ಬಿಡ್ಬೋದು, ಬರೀ 12 ಲಕ್ಷ 13 ಲಕ್ಷ ಆಗಿ ತಗೋಬಹುದು.
ಇಲ್ಲ ನಿಮ್ ಮುಖ ಇಡಿಸ್ಲಿಲ್ಲ ಅಂದ್ರೆ ಬರೀ 8 ಲಕ್ಷ 9 ಲಕ್ಷ ತಗೋಬಹುದು. ಹಿಂಗೆಲ್ಲ ಈ ಆಟ ಆಡೋದಕ್ಕೆ ಈಗ ಸ್ಕೋಪ್ ಇದೆ. ಸೊ ಅದಕ್ಕೆಲ್ಲ ಈಗ ಅದಕ್ಕೆ ಹೇಳಿದ್ದು ಪಾರದರ್ಶಕ ಕೊರತೆ ಅಂತ, ದುರುಪಯೋಗಕ್ಕೆ ದಾರಿ. ಇವಾಗ ಅವೆಲ್ಲವುಗಳು ಕೂಡ ಇಲ್ಲಿ ಬರ್ತಾ ಇದೆ. ಸರ್ ಒಂದೇನಂದ್ರೆ ಈಗ RDPI ಸಪೋರ್ಟ್ ಮಾಡುತ್ತೆ, ಕಾವೇರಿ ಸಪೋರ್ಟ್ ಆಗುತ್ತೆ. ಬಟ್ ಏನಂದ್ರೆ ಈ ಮಿಲಿಟರಿ ಡಿಫೆನ್ಸ್ ಲ್ಯಾಂಡ್ ಇರ್ತಾವೆ ಸರ್, ಸೊ ಅದ್ರ ಹೇಗೆ ಕಾಂಪ್ಲಿಕೇಶನ್ ಕೆಲವು ಜಿಲ್ಲೆಗಳಲ್ಲಿ ಡಿಫೆನ್ಸ್ ಲ್ಯಾಂಡ್ ನಾವು ಏನು ಮುಟ್ಟಕ್ಕೆ ಆಗೋದಿಲ್ಲ. ಇದರಲ್ಲಿ ಸಂಬಂಧ ಅಪ್ಲೋಡ್ ಆಗಲ್ಲ, ಇಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೂ ಆಗಲ್ಲ. ಇದರಲ್ಲಿ ಅಲ್ಲ, ಅದನ್ನ ಡಿಫೆನ್ಸ್ ಲ್ಯಾಂಡ್ ಗೆ ಖಾತೆ ಆಗ್ಬಿಟ್ಟಿದ್ರೆ, ಅವ್ರ ಹೆಸರಿಗೆ ಖಾತಾ ಆಗ್ಬಿಟ್ಟಿದ್ರೆ ಅದು ಇಲ್ಲಿ ಬರೋದೇ ಇಲ್ಲ, ಇರಲ್ಲ. ಅದೇನಾದ್ರೂ ಆತರ ಬಂದ್ರೆ ಅವ್ರ ರಿಕ್ವೈರ್ಮೆಂಟ್ ಕೊಟ್ರೆ ನಾವು ಸಪರೇಟ್ ಆಗಿ ನಾವು ತಗೊಳ್ತೀವಿ, ವಾಪಸ್ ಸರ್ ಹಿಂದೆ ರಿವ್ಯೂ ಮಾಡಿದ್ರೆ ಡಿನೋಟಿಫಿಕೇಶನ್ ಮಾಡಿದ್ರೆ ಡಬಲ್ ಪೇಮೆಂಟ್ ಮಾಡಿದ್ರೆ ಹಿಂದೆ ಆಗಿರೋ ಕ್ರಮ ಏನಿತ್ತು ಅದು ಅವ್ರವ್ರ ಇಲಾಖೆಯವ್ರು ಮಾಡ್ಬೇಕು. ನೋಡಿ ಈಗ ನೀವ್ ಹೇಳೋದೆಲ್ಲ ನಿಜಾನೇ. ಇದೆಲ್ಲ ಯಾಕೆ ನಡೀತು? ಎಲ್ಲಾನು ನಾವು ಇಷ್ಟವರೆಗೂ ಸಿಸ್ಟಮ್ ಇಷ್ಟ ಬಂದಂಗ ನಡೆಯೋದಕ್ಕೆ ಫ್ರೀ ಬಿಟ್ಟಿದ್ವಿ. ಆ ಕಾರಣದಿಂದ ನಡ್ಕೊಂಡು ಬಂದಿದೆ. ಸಿಕ್ಕವರಿಗೆ ಸೀರುಂಡೆ, ಅಮಾಯಕರಿಗೆ ಏನು ಇಲ್ಲ. ಪಾಪ ಎಲ್ಲ ಕಾನೂನು ಅಮಾಯಕರಿಗೆ ಅನ್ವಯಿಸುತ್ತೆ. ಕಾನೂನಿಗೆ ಮೇಲೆ ಕೂತಿರೋರಿಗೆ ಅವ್ರು ಹೇಳಿದ್ದೆ ಕಾನೂನು. ಇಲ್ಲಿವರೆಗೂ ನಡೆದಿರೋದು ಹಂಗೇನೆ. ಅದಕ್ಕೇನೆ ಒಂದು ಎಲ್ಲರಿಗೂ ಒಂದೇ ಆಗ್ಬೇಕು ಅಂತ ಹೇಳಿ ಈ ಸಿಸ್ಟಮ್ ಅನ್ನ ನಾವು ತಗೊಂಡ್ ಬಂದಿರುವಂತದ್ದು. ನಿಮ್ಗೆ ತೋರಿಸಿದ್ದು ಬರೀ 1 ನಿಮಿಷ ಪ್ರೆಸೆಂಟೇಶನ್, ಬಟ್ ಆಕ್ಚುಲಿ ಡೀಟೇಲ್ ಆಗಿ ಹೋದ್ರೆ 3 ಅವರ್ಸ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಇದರಲ್ಲಿ ಎಲ್ಲಾ ಡೀಟೇಲ್ಸ್ ಇಲ್ಲೇ ಬಂದ್ಬಿಡ್ತದೆ. ಎಲ್ಲಾ ಸಿಸ್ಟಮ್ ಅನ್ನು ಕೂಡ ಒಂದಕ್ಕೆ ಲಿಂಕ್ ಮಾಡಿರೋದ್ರಿಂದ ಸೊ ನಮ್ಗೆ ತಿಳಿದಾಗೆ, ಅಥವಾ ಅಟ್ಲೀಸ್ಟ್ ನಮ್ಮ ಉದ್ದೇಶ ಈ ರೀತಿ ಸ್ವೇಚ್ಛಾಚಾರಕ್ಕೆ ಅನುಗುಣವಾಗಿ ಇಷ್ಟ ಬಂದಂಗೆ ಮಾಡೋದಕ್ಕೆ ಅವಕಾಶ ಇರಬಾರ್ದು. ಕಾನೂನು ಒಳಗಡೆ ಅಥವಾ ಕಾನೂನು ಅಟ್ಲೀಸ್ಟ್ ಸುತ್ತಮುತ್ತ ಹತ್ತಿರದಲ್ಲಿ ಕೆಲಸ ಆಗ್ಬೇಕು, ತ್ವರಿತವಾಗಿ ಕೆಲಸ ಆಗ್ಬೇಕು, ಜನಗಳಿಗೆ ನ್ಯಾಯ ಸಿಗಬೇಕು. ಇಷ್ಟು ಉದ್ದೇಶ ಇಟ್ಕೊಂಡು ಡೆವಲಪ್ ಮಾಡಿದೀವಿ. ಮೇ ನಾಟ್ ಬಿ 100% ಪರ್ಫೆಕ್ಟ್, ಬಟ್ ಎಕ್ಸ್ಪೀರಿಯನ್ಸ್ ನೋಡಿಕೊಂಡು ಮತ್ತೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊತೀವಿ. ಬಟ್ ಡೆಫಿನೆಟ್ಲಿ ಇಷ್ಟಂತೂ ಹೇಳಬಲ್ಲೆ, ಒಂದು ಮೈಲಿಗಲ್ಲು ಆಡಳಿತ ಸುಧಾರಣೆಯಲ್ಲಿ ಕರ್ನಾಟಕ ಒಂದು ದಾಪುಗಾಲನ್ನ ಇಟ್ಟಿದೆ. ತಂತ್ರಜ್ಞಾನವನ್ನು ಬಳಸಿಕೊಂಡು ಸುಗಮ ಆಡಳಿತಕ್ಕಾಗಿ, ಸರಳ ಆಡಳಿತಕ್ಕಾಗಿ, ಪಾರದರ್ಶಕತೆಯನ್ನ ತಂದು ಜನಗಳಿಗೆ ನ್ಯಾಯ ಕೊಡುವಂತ ಒಂದು ಪ್ರಯತ್ನವನ್ನ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಒಂದು ಆರಂಭ ಅಷ್ಟೇ. ಇದಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಮುಂದೆ ಎಲ್ಲಾ ಭೂಮಿಗೆ ಸಂಬಂಧಪಟ್ಟಂತ, ಭೂಮಿ ಅಲ್ಲ, ಒಂದು ಆಸ್ತಿಗೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಈ ಸಿಸ್ಟಮ್ಗೆ ತಗೊಂಡು ಹೋಗ್ಬಿಡ್ತೀವಿ, ಸ್ಟೆಪ್ ಬೈ ಸ್ಟೆಪ್. ಸದ್ಯಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದೀವಿ. ನಾಳೆ ಟೌನ್ ಪ್ಲಾನಿಂಗ್ ಕೂಡ ಇದಕ್ಕೆ ಇಂಟಗ್ರೇಟ್ ಮಾಡ್ತೇವೆ. ಪಂಚಾಯಿತಿ ಖಾತೆ, ನಮ್ಮ ಭೂಮಿ RTC ಖಾತೆ, ಆಮೇಲೆ ಸರ್ವೆ ಫಸ್ಟ್ ಸ್ಟೆಪ್ ಆಗುತ್ತೆ ಇದರಲ್ಲಿ. ಆಕ್ಚುಲಿ ಫಸ್ಟ್ ಸ್ಟೆಪ್ ಸರ್ವೆ, ಇದಕ್ಕಿಂತ ಮೊದಲು ಸರ್ವೆ ಬಂದ್ಬಿಡುತ್ತೆ ಇದರಲ್ಲಿ. ಸೊ ಸರ್ವೆಯಿಂದ ಹಿಡಿದು ಎಲ್ಲ ಕಂದಾಯ ಇಲಾಖೆ ಕೆಲಸ ಕಾರ್ಯ, ಮುನ್ಸಿಪಾಲಿಟಿ ಕೆಲಸ ಕಾರ್ಯ, RDPR ಮತ್ತು ಯಾರೇ ಆಗ್ಲಿ KDP, ಹೌಸಿಂಗ್ ಬೋರ್ಡ್, ಯಾರೇ ಭೂಮಿಗೆ ಸಂಬಂಧಪಟ್ಟ ಹಾಗೆ ಯಾರೇ ವಹಿವಾಟು ಮಾಡಿದ್ರು ಎಲ್ಲಾನು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಬಂದು ಸೇರ್ಕೊಳ್ತಾರೆ. ಬರುವ ದಿನಗಳಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಬಂದು ಸೇರ್ಕೊಳ್ತಾರೆ. ಅದರಲ್ಲಿ ಉದ್ದೇಶ ಇದು ಲ್ಯಾಂಡ್ ಅಕ್ವಿಸಿಷನ್ ಅಲ್ಲ. ನಾನೀಗ ಯೂನಿಫೈಡ್ ULMS ಮಾತಾಡ್ತಾ ಇದ್ದೇನೆ. ULMS ಅಲ್ಲಿ ಒಂದು ಕಾಂಪೋನೆಂಟ್ ಲ್ಯಾಂಡ್ ಅಕ್ವಿಸಿಷನ್ ಅಷ್ಟೇ. ULMS ಬಗ್ಗೆ ಹೇಳ್ಬೇಕಾದ್ರೆ ಏನು ಆಸ್ತಿ ಮಾಲೀಕತ್ವದ ಬಗ್ಗೆ ಗೊಂದಲಗಳ ಗೂಡಾಗಿದೆ ನಮ್ಮ ರಾಜ್ಯದಲ್ಲಿ. ಆಸ್ತಿ ಮಾಲೀಕತ್ವ ನಿರ್ವಹಣೆ, ಅದರಿಂದಾನೇ ಎಲ್ಲ ಲಿಟಿಗೇಷನ್. ಅದರಿಂದ ಎಷ್ಟೋ ಆಸ್ತಿಗಳಿಗೆ ಸ್ಪಷ್ಟತೆ ಇಲ್ಲ. ಎಲ್ಲ ಕೋರ್ಟ್ಗಳಲ್ಲಿ ಕೇಸುಗಳು ಅಂಡ್ ಭೂಮಿಗೆ ಸಂಬಂಧಪಟ್ಟ ಹಾಗೆ ವ್ಯವಹಾರ ಮಾಡೋದೇ ಒಂದು ಸವಾಲಾಗ್ಬಿಟ್ಟಿದೆ. ಸೊ ಈ ULMS ಮಾಡ್ತಾ ಇರೋದು ಯಾಕೆ ಅಂದ್ರೆ ಆಸ್ತಿ ನಿರ್ವಹಣೆಯಲ್ಲಿ ಸ್ಪಷ್ಟತೆ ಬರಬೇಕು, ಮಾಲೀಕತ್ವಕ್ಕೆ ಒಂದು ಖಚಿತತೆ ಬರಬೇಕು ಅಂತ ಹೇಳಿ ULMS ಮಾಡ್ತಾ ಇದ್ದೇವೆ. ಬಟ್ ULMS ಆಗುತ್ತೆ, ಇನ್ನೂ 1 ವರ್ಷ ಆಗುತ್ತೆ ಪೂರ್ತಿ ಮಾಡಕ್ಕೆ. ಬಟ್ ಅದರಲ್ಲಿ ಒಂದು ಕಾಂಪೋನೆಂಟ್ ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಸರ್, ಗೌರ್ಮೆಂಟ್ ಲ್ಯಾಂಡ್ಗಳಿಗೆ ಅಕ್ವೈರ್ ಆದ್ಮೇಲೆ ರೈತರಿಗೆ ತಗೊಂಡು ಪರಿಹಾರ ಕೊಡ್ತೀವಿ. ಸರ್, ಎಷ್ಟೋ ಪ್ರಕರಣ ರೈತರಿಗೆ ತಗೊಂಡಿರಾ ಕೊಟ್ಟಿದ್ದಾರೆ. ಇನ್ಮೇಲೆ ಆಗಲ್ಲ, ಇನ್ಮೇಲೆ ಆಗೋದಿಲ್ಲ. ಇಷ್ಟ ದಿನ ಅದೇ ಹೇಳಿದ್ರಲ್ಲ, ನೀವು RTC ಒಂದು ಪ್ರಿಂಟ್ ಔಟ್ ತಗೊಂಡ್ ಬಂದು ಕೊಟ್ರೆ
ಅದ್ರ ಬೇಸಿಸ್ ಮೇಲೆ ಪರಿಹಾರ ಕೊಟ್ಬಿಡೋರು. ಈಗ ಇದು ಸಿಸ್ಟಮ್ ಇಂದ ತಗೊಳುತ್ತೆ. ಆಮೇಲೆ ನಾವೀಗ ಗವರ್ಮೆಂಟ್ ಲ್ಯಾಂಡ್ಗಳು ಎಲ್ಲೆಲ್ಲಿದಾವೆ ಅಂತ ನಾವು ಅದ್ರಲ್ಲಿ ಮಾರ್ಕ್ ಮಾಡಿದೀವಿ. ಈಗ ಕಳೆದ 2 ವರ್ಷದಿಂದ ಒಂದು ಲ್ಯಾಂಡ್ ಬೀಟ್ ಅಂತ ಮಾಡಿ ಅದ್ರಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಆಸ್ತಿ ಇದಾವೆ ಅವುಗಳನ್ನೆಲ್ಲ ಫ್ಲಾಗ್ ಅಂತೀವಿ, ನಾವು ಮಾರ್ಕ್ ಮಾಡಿದ್ದೀವಿ ಭೂಮಿಯಲ್ಲಿ. ಸೊ ಆ ಭೂಮಿ ಅದರಲ್ಲಿ ಏನಾದ್ರು ಗವರ್ಮೆಂಟ್ ಲ್ಯಾಂಡ್ ಅಂತಿದ್ರೆ ಇನ್ಮೇಲೆ ನಿಮ್ಗೆ ಅದರಲ್ಲಿ ಪರಿಹಾರ ಸಿಗೋದು. ಹೇಳಿ. ರಾಜ್ಯದಲ್ಲಿ ಈಗ ಇಲ್ಲಿಯವರೆಗೆ ಮುಂಗಾರಿನ ಅವಧಿಯಲ್ಲಿ ಕ್ವಿಕ್ ಆಗಿ ತೋರಿಸಿ ಹೇಗೆ ಎಲ್ಲಾ ಆಸ್ತಿಗಳು ಕೂಡ ಒಂದೇ ಪೋರ್ಟಲ್ ಒಳಗಡೆ ತಗೊಂಡ್ ಬರ್ತಾ ಇದ್ದೀವಿ ಭವಿಷ್ಯದಲ್ಲಿ ಅಂತ ಕ್ವಿಕ್ ಆಗಿ ತೋರಿಸ್ತಾರೆ. 1 ನಿಮಿಷ 2 ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡಿ. propertysearch.karnataka.gov.in ಈ ವೆಬ್ಸೈಟ್ ಅಲ್ಲಿ ಎಲ್ಲಾ ಪ್ರಾಪರ್ಟಿ ಸರ್ಚ್ ಮಾಡಬಹುದು. ಅಗ್ರಿಕಲ್ಚರ್, ರೂರಲ್, ಅರ್ಬನ್, ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಎಲ್ಲದನ್ನ. ಸೊ ನಮ್ಗೆ ಈಗ ಯಾವ್ಯಾವ ಡಿಗ್ರೇಷನ್ಸ್ ಇದೆಯೋ ಎಲ್ಲದನ್ನು ನೀವು ಸರ್ಚ್ ಮಾಡಬಹುದು. ಸರ್ಚ್ ಯೂಸಿಂಗ್ ದ ಸರ್ಚ್ मेरी सौ ಈ ತರ ಸರ್ಚ್ ಮಾಡಿದಾಗ ನಿಮಗೆ ಎಂಟೈರ್ ಆ ಪ್ರಾಪರ್ಟಿ ಡೀಟೇಲ್ಸ್ ಫುಲ್ ಬಂದ್ಬಿಡುತ್ತೆ. ಸೊ ಇದೇ ತರ ನಾವು ಅರ್ಬನ್ ಈಗ ನಾವು ಸರ್ಚ್ ಮಾಡಿದ್ದು ಒಂದು ಅಗ್ರಿಕಲ್ಚರಲ್ ಪ್ರಾಪರ್ಟಿ, ಯಾರು ಓನರು, ಅವ್ರಿಗೆ ಎಕ್ಸ್ಟೆಂಟ್ ಇದೆ ಎಲ್ಲ ಬಂದಿರುತ್ತೆ. ಸಿಮಿಲರ್ಲಿ ಅರ್ಬನ್, ರೂರಲ್ ಎಲ್ಲ ಡೀಟೇಲ್ಸ್ ನಾವು ಚೆಕ್ ಮಾಡಬಹುದು. ರೂರಲ್ ಹೋದ್ರೆ ರೂರಲ್ ಪ್ರಾಪರ್ಟಿ ಚೆಕ್ ಮಾಡಬಹುದು PID ಹಾಕಿ, ಅಥವಾ ಅರ್ಬನ್ ಹೋದ್ರೆ ಸೆಲೆಕ್ಟ್ ಯಾವ ಟೌನ್ ಯಾವ ಸಿಟಿಗೆ ಚೆಕ್ ಮಾಡ್ತಾ ಇದೀವಿ ಅದರಲ್ಲಿರೋ PID ಎಂಟರ್ ಮಾಡಿದ್ರೆ you will automatically be able to see those property. ಸ್ನೇಹಿತರೆ, ಈಗ ರಾಜ್ಯದಲ್ಲಿ ಒಟ್ಟು ಇಡೀ ರಾಜ್ಯವನ್ನ ನಾವು ನೋಡಿದ್ರೆ ಸುಮಾರು ವಾಡಿಕೆಗಿಂತ 4% ಹೆಚ್ಚು ಮಳೆ ಈ ಮುಂಗಾರು ಹಂಗಾಮಿನಲ್ಲಿ ಇಲ್ಲಿವರೆಗೂ ಕೂಡ ಆಗಿದೆ. ವಾಡಿಕೆಗಿಂತ 4% ಹೆಚ್ಚಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಮಳೆ ಕಡಿಮೆ ಆಗಿದೆ, ಆದ್ರೆ ಕೆಲವು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರೋದು ಕೂಡ ನಾವು ನೋಡ್ತಾ ಇದ್ದೇವೆ. ಬಿಜಾಪುರ ಜಿಲ್ಲೆಯಲ್ಲಿ ಮಾನ್ಸೂನ್ ಅವಧಿಯಲ್ಲಿ ವಾಡಿಕೆಗಿಂತ ಬಹಳ ಹೆಚ್ಚು ಮಳೆ ಆಗಿದೆ, 58% ವಾಡಿಕೆಗಿಂತ ಹೆಚ್ಚಾಗಿದೆ. ಆದ್ರೆ ಇದೇ ಸಂದರ್ಭದಲ್ಲಿ ಸುಮಾರು 12 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ. ದಕ್ಷಿಣ ಒಳನಾಡಿನಲ್ಲೂ ಕೂಡ ವಾಡಿಕೆಗಿಂತ ಕಡಿಮೆನೇ ಮಳೆ ಇದೆ. ದಕ್ಷಿಣ ಒಳನಾಡಿನಲ್ಲೂ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ. ಇನ್ನ ಮುಂದುವರೆದು ಈಗ ತಾವೀಗ ಮಳೆ ಆಗಿರುವುದರಿಂದ ಬೆಳೆ ಹಾನಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ. ಇದರಲ್ಲಿ 2 ರೂಪದಲ್ಲಿ ಬೆಳೆ ಹಾನಿ ಆಗಿದೆ. ಈ ಆಗಸ್ಟ್ ತಿಂಗಳ ಕೊನೆ ಭಾಗದಿಂದ ಸೆಪ್ಟೆಂಬರ್ ಮಧ್ಯದವರೆಗೆ ಕೆಲವು ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆ ಆಯಿತು. ಅಲ್ಲಿ ಫ್ಲಡ್ಡಿಂಗ್ ಆಗದೆ ಹೋದ್ರೂ ಕೂಡ ನಿರಂತರ ಮಳೆ ಆಗಿದ್ರಿಂದ ಆ ತೇವದಿಂದ ಮತ್ತು ಭೂಮಿ ಮೇಲೆ ನೀರು ನಿಂತಿದ್ರಿಂದ ಆ ಜಿಲ್ಲೆಗಳಲ್ಲಿ ಬೆಳೆ ಹಾನಿಯನ್ನ ನಾವು ಗಮನಿಸಿದ್ದೇವೆ. ಈಗ ಮುಂದುವರೆದು ಕೃಷ್ಣಾ ಮತ್ತು ಅದಕ್ಕಿಂತ ಹೆಚ್ಚಾಗಿ ಭೀಮಾ ನದಿ ಪಾತ್ರದಲ್ಲಿ ಮಹಾರಾಷ್ಟ್ರದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಸೊ ಹಾಗಾಗಿ ಭೀಮಾ ನದಿಯಲ್ಲಿ ಹರಿವು ಜಾಸ್ತಿ ಆಗಿದೆ. ಮುಖ್ಯವಾಗಿ ಭೀಮಾ ನದಿ ಬರುವಂತಹದ್ದು ಉಜ್ಜನಿಯಿಂದ ಬರುತ್ತೆ. ಉಜ್ಜನಿ ಡ್ಯಾಮ್ ಮಹಾರಾಷ್ಟ್ರದಿಂದ ಅಲ್ಲಿನೂ ಕೂಡ ನೀರು ಹೆಚ್ಚಾಗಿ ಬರ್ತಾ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚು ನಮಗೆ ತೊಂದರೆ ಆಗಿರೋದು ಭೀಮಾಗೆ ಒಂದು ಉಪನದಿ ಇದೆ, ಸೀಲಾ ಅಂತ. ಅದು ಕೂಡ ಶೋಲಾಪುರ ಜಿಲ್ಲೆಯಿಂದ ಬರುತ್ತೆ. ಆ ಸೀಲಾ ಅಲ್ಲಿ ಅಸಾಧಾರಣವಾದಂತ ಹೆಚ್ಚು ನೀರು ಬರ್ತಾ ಇದೆ. ಸೀಲಾ ಅಲ್ಲಿ ಸಾಮಾನ್ಯವಾಗಿ ಅಲ್ಲಿ 10, 15, 20 ಸಾವಿರ ಕ್ಯೂಸೆಕ್ಸ್ ಬಂದ್ರೆ ಹೆಚ್ಚು, ಆದ್ರೆ ಇವಾಗ ಅಲ್ಲಿ 30-40 ಸಾವಿರ ಕ್ಯೂಸೆಕ್ಸ್ ಗಿಂತ ಹೆಚ್ಚು ನೀರು ಬರ್ತಾ ಇದೆ. ಅದು ಬಂದು ಭೀಮಾಗೆ ಸೇರ್ಕೊಳ್ತದೆ. ಸೊ ಈ ಭೀಮಾ ಪಾತ್ರದಲ್ಲಿ ವಿಜಯಪುರ ಜಿಲ್ಲೆ,
ಹಾಗೂ ಕಲಬುರಗಿ ಜಿಲ್ಲೆ ಮತ್ತು ಮುಂದೆ ಬಂದು ಯಾದಗಿರಿ ಜಿಲ್ಲೆ ಮತ್ತು ಹಾಗೇನೆ ಬೆಣ್ಣೆತೋರ ಮತ್ತು ಕಾಗಿನ ಇವು ಬೀದರ್ ಮತ್ತು ಕಲಬುರಗಿ ಸೇರಿ ಆಮೇಲೆ ಮುಂದೆ ಯಾದಗಿರಿಯಲ್ಲಿ ಹೋಗುತ್ತೆ. ಅದು ಕೂಡ ಹರಿವು ಹೆಚ್ಚಳವಾಗಿದೆ. ಒಟ್ಟಾರೆ ಭೀಮಾದಲ್ಲಿ ಸಾಧಾರಣವಾಗಿ ಒಂದು 2 ಲಕ್ಷ ಕ್ಯೂಸೆಕ್ಸ್ ನೀರು ಹರಿಯುತ್ತೆ, ಆದ್ರೆ ಈಗ 2.8 ಲಕ್ಷ ಕ್ಯೂಸೆಕ್ಸ್ ನೀರು ಹರಿತಾ ಇದೆ. ಸೊ ಇವೆಲ್ಲ 2 ಹಂತದಲ್ಲಿ ಬೆಳೆ ಹಾನಿ ರೈತರಿಗೆ ಆಗಿದೆ. ಒಂದು, ಹೋದ ತಿಂಗಳು ಸೆಪ್ಟೆಂಬರ್ 15ಕ್ಕೆ ಮೊದಲು ನಿರಂತರ ಮಳೆಯಿಂದ ಆದಂತಹ ಬೆಳೆ ಹಾನಿ. ಈಗ ಸೆಪ್ಟೆಂಬರ್ 25ರ ಆಸುಪಾಸಿನಲ್ಲಿ ನದಿ ಪಾತ್ರದಲ್ಲಿ ಆಗಿರುವಂತಹ ನೀರು ಹೆಚ್ಚಳದಿಂದ ಆಗಿರುವಂತಹ ಬೆಳೆ ಹಾನಿ. ಸೊ 2 ಹಂತದಲ್ಲಿ ಈಗ ಬೆಳೆ ಹಾನಿಯನ್ನ ನಾವು ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಗಮನಿಸಿದ್ದೇವೆ. ಈಗ ಸುಮಾರು ಆದ್ರೆ ಒಂದು ಸಮಾಧಾನಕರ ಸಂಗತಿ ಏನಂದ್ರೆ ಬೆಳೆ ಹಾನಿ ಸಾಕಷ್ಟು ಆ ಭಾಗದಲ್ಲಿ ಆಗಿದೆ ನಿಜ, ಆದ್ರೆ ಪ್ರಾಣ ಹಾನಿ ಅಂತಹ ಪ್ರಕರಣಗಳು ಹೆಚ್ಚಾಗಿ ಏನು ಇತ್ತೀಚೆಗೆ ಆಗಿಲ್ಲದೆ ಇರೋದು ಎಲ್ಲೋ ಒಂದು ಅಲ್ಪ ನಮ್ಗೆ ಸಮಾಧಾನಕರ ವಿಷಯ. ಈಗ ಮುಂದುವರೆದು ಬೆಳೆ ಹಾನಿ ಎಷ್ಟು ಪ್ರದೇಶದಲ್ಲಿ ಆಗಿದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ವಿಶೇಷವಾಗಿ ಆ ಜಿಲ್ಲೆಗಳಲ್ಲಿ ಒಟ್ಟು ನಮ್ಗೆ ಕೃಷಿ ಮತ್ತು ತೋಟಗಾರಿಕೆ 2 ಬೆಳೆಗಳನ್ನ ಸೇರಿಸಿದ್ರೆ ಒಂದು 8,60,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಅಂತ ನಾವು ಅಂದಾಜು ಮಾಡಿದ್ದೇವೆ. ಇದರ ಜಂಟಿ ಸಮೀಕ್ಷೆ ನಡೆದಿದೆ. ಮೊದಲನೇ ಹಂತದಲ್ಲಿ ಏನು ಬೆಳೆ ಹಾನಿ ಆಯಿತು ಅದರದ್ದು ಜಂಟಿ ಸಮೀಕ್ಷೆ ಬಹುತೇಕವಾಗಿ ಮುಗಿದಿತ್ತು. ಆದ್ರೆ ಅಷ್ಟೊತ್ತಿಗೆ 2ನೇ ಹಂತದಲ್ಲಿ ಮಳೆ ಹೆಚ್ಚಳ ಆಗಿದ್ರಿಂದ ಇದನ್ನು ಕೂಡ ಈಗ ಮತ್ತೆ ಬ್ಯಾಲೆನ್ಸ್ ಪೋರ್ಷನ್ ಅನ್ನ ನಾವು ಜಂಟಿ ಸಮೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಮೊದಲನೇ ಹಂತದ್ದು ಮುಗಿದಿತ್ತು, 2ನೇ ಹಂತದ್ದು ಮತ್ತೆ ಮಳೆ ಆಗಿದ್ರಿಂದ ಅದನ್ನ ಈಗ ಜಂಟಿ ಸಮೀಕ್ಷೆಗೆ ಒಳಪಡಿಸಬೇಕು. ತಮ್ಗೆ ಗೊತ್ತಿರೋ ಹಾಗೆ ಜಂಟಿ ಸಮೀಕ್ಷೆ ಮಾಡಬೇಕು ಅಂದ್ರೆ ಸ್ವಲ್ಪನಾದ್ರೂ ಭೂಮಿ ಆರುವಂತ ಅದಕ್ಕೆ ನಾವು ಕಾದು ಆನಂತರ ಮಾಡ್ಬೇಕಾಗುತ್ತೆ. ಸೊ ಇವೆಲ್ಲ ಕಾರ್ಯಗಳನ್ನ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಕೂಡ ಅವರವರ ಜಿಲ್ಲೆಯಲ್ಲಿ 2 ದಿನ 3 ದಿನ ಎಲ್ಲ ಭೇಟಿ ಕೊಟ್ಟು ಜಿಲ್ಲಾಡಳಿತದವರ ಸಹಕಾರದೊಂದಿಗೆ ಎಲ್ಲೆಲ್ಲಿ ಏನೇನು ಆಗಬೇಕು ಅಂತಕ್ಕಂಥ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಹಾಗೂ ನಾವು ಸುಮಾರು 75 ಈ ನೆರವು ಕೇಂದ್ರಗಳನ್ನ ಈಗಾಗಲೇ ಸ್ಥಾಪನೆ ಮಾಡಿದ್ದೇವೆ. ರಿಲೀಫ್ ಸೆಂಟರ್ 75 ಕಡೆ. ವಿಶೇಷವಾಗಿ ನದಿ ಪಾತ್ರದಲ್ಲಿ ನೀರು ಹೆಚ್ಚಳ ಆಗಿದ್ರಿಂದ ಕೆಲವು ವಸತಿ ಪ್ರದೇಶಗಳಿಗೆ ಏನು ತೊಂದರೆ ಆಗಿತ್ತು ಅಂತ ಕಡೆ ಈ ರಿಲೀಫ್ ಸೆಂಟರ್ಸ್ ಅನ್ನ ನಾವು ಮಾಡಿದ್ದೇವೆ. ಕಲಬುರಗಿ, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 75 ನೆರವು ಕೇಂದ್ರಗಳಲ್ಲಿ ಸುಮಾರು 8,919 ಜನ ಟೆಂಪರರಿ ಆಗಿ ಅಥವಾ ಓವರ್ ನೈಟ್ ಕೆಲವರು ಬಂದು ಒಂದಿನ ಇದ್ದು ಬಿಟ್ಟು ಹೋದಂತವರು ಇದ್ದಾರೆ, ಇನ್ ಕೆಲವರು 1-2 ದಿನ ಇದ್ದಂತವರು ಕೂಡ ಇದ್ದಾರೆ. ಸೊ ಎಲ್ಲ ಸೇರಿದ್ರೆ ಒಂದು 8,919 ಜನ ನಮ್ಮ ರಿಲೀಫ್ ಸೆಂಟರ್ ನಲ್ಲಿ ಸೌಲಭ್ಯವನ್ನ ಪಡೆದುಕೊಂಡು ಅನುಕೂಲವನ್ನ ಅವ್ರಿಗೆ ಬೇಕಾದಂತಹ ಸೌಲಭ್ಯ, ವಸತಿ, ಊಟ ಮತ್ತು ಅವರು ಉಳ್ಕೊಳ್ಳಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಸೊ ರಿಲೀಫ್ ಸೆಂಟರ್ಸ್ ಕೆಲಸ ಮಾಡ್ತಾ ಇದೆ. ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಸಾಕಾಗುವಷ್ಟು ನಾವು ಹಣವನ್ನು ಕೂಡ ಒದಗಿಸಿಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳ ಹತ್ರನೇ 1,385 ಕೋಟಿ ಹಣನೂ ಕೂಡ ಲಭ್ಯ ಇದೆ. ಸೊ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಾವು ಎಲ್ಲ ಸೇರಿ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ವಿಸಿಯನ್ನು ಕೂಡ ಮಾಡಿ ಪರಿಹಾರ ಪಾವತಿ ಮಾಡೋದಕ್ಕೂ ಕೂಡ ನಾವು ಒಪ್ಪಿಗೆಯನ್ನ ಕೊಟ್ಟಿದ್ದೇವೆ, ಅನುಮತಿಯನ್ನ ಕೊಟ್ಟಿದ್ದೇವೆ, ಸರ್ಕಾರದ ಮಂಜೂರಾತಿಯನ್ನ ಕೊಟ್ಟಿದ್ದೇವೆ ಪರಿಹಾರ ಪಾವತಿ ಮಾಡ್ಲಿಕ್ಕೆ. ಅವರು ಅದಾದ ನಂತರ ಜಂಟಿ ಸಮೀಕ್ಷೆ ಮಾಡ್ತಾ ಇದ್ದಾಗ 2ನೇ ಸುತ್ತು ಮಳೆ ಬಂದು ಅದರ ಜಂಟಿ ಸಮೀಕ್ಷೆ ಈಗ ಬಾಕಿ ಇದೆ. ಅದನ್ನ ಮುಗಿಸ್ಬಿಟ್ಟು ಪರಿಹಾರ ಕೊಡೋದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಹಣನೂ ಕೂಡ ನಮ್ಮ ಹತ್ರ ಲಭ್ಯ ಇದೆ, ಅದಕ್ಕೆ ಯಾವುದೇ ಹಣದ ಕೊರತೆ ಏನಿಲ್ಲ. ಇವೆಲ್ಲವನ್ನು ಕೂಡ ನೇರವಾಗಿ ಉಸ್ತುವಾರಿ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಈ ವಿಜಯಪುರ, ಬೀದರ್, ಕಲಬುರಗಿ, ಯಾದಗಿರಿ ಈ ಭಾಗಗಳಲ್ಲಿ ವೀಕ್ಷಣೆ ಮಾಡೋದರ ಜೊತೆಗೆ ಅಧಿಕಾರಿಗಳ ಸಭೆಯನ್ನು ಕರೆದು ಬಾಕಿ ಏನಾದ್ರೂ ಅಲ್ಲಿ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಅಲ್ಲೇ ಸ್ಥಳದಲ್ಲೇ ಪರಿಹಾರ ಕೊಡ್ತಕ್ಕಂತ ಉದ್ದೇಶದಿಂದ ಮುಖ್ಯಮಂತ್ರಿಗಳು ನಾವು ಎಲ್ಲರೂ ಅಲ್ಲಿ ಭೇಟಿಯನ್ನ ಇಟ್ಕೊಂಡಿದ್ದೇವೆ. ನಾನು ನಿನ್ನೆನೆ ಹೊರಡ್ಬೇಕಾಗಿತ್ತು ಅಲ್ಲಿಗೆ, ಆದ್ರೆ ಜಿಲ್ಲಾಡಳಿತದವರು ಏನ್ ಮನವಿ ಮಾಡಿದ್ರು ಅಂದ್ರೆ
ಈಗ ಆಲ್ರೆಡಿ ಮಿನಿಸ್ಟರ್ಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ 2 ದಿನ ಎಲ್ಲ ನಾವು ಆಫೀಸರ್ಸ್ ಬರೀ ಫೀಲ್ಡ್ ಅಲ್ಲೇ ಇದೀವಿ. ಈಗ ನೀವು ಬಂದ್ರೆ ನಿಮ್ ಜೊತೆ ಫೀಲ್ಡ್ ಅಲ್ಲಿ 1 ದಿನ ಹೋಗುತ್ತೆ, ಮತ್ತೆ ಮುಖ್ಯಮಂತ್ರಿಗಳು ಬಂದ್ರೆ ಅವ್ರ ಜೊತೆ ಟೈಮ್ ಹೋಗುತ್ತೆ. ನಮ್ಗೆ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದಕ್ಕಿಂತ ಬಂದವ್ರನ್ನ ನೋಡ್ಕೊಳ್ಳೋದೇ ಒಂದು ಕೆಲಸ ಸಮಯ ಆಗ್ಬಿಡುತ್ತೆ. ಸೊ ದಯವಿಟ್ಟು ಬಂದು ಅವರು ರಿಕ್ವೆಸ್ಟ್ ಮಾಡಿದ್ರು ಮುಖ್ಯಮಂತ್ರಿಗಳೇ ಬಂದ್ರೆ ಒಳ್ಳೇದು. ಆಮೇಲೆ ತಾವು ಸಪರೇಟ್ ಆಗಿ ಬರೋದ್ರ ಬದಲಿಗೆ ತಾವು ಮುಖ್ಯಮಂತ್ರಿಗಳ ಜೊತೆಗೆ ಬಂದ್ರೆ ನಮ್ಗೆ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅದನ್ನ ಮುಖ್ಯಮಂತ್ರಿಗಳಿಗೆ ವಿಷಯ ತಿಳಿಸಿದಾಗ ಅವರು ನಾನೇ ಬರ್ತೀನಿ ಜೊತೆಗೆ ಹೋಗೋಣ ಅಂತ ಹೇಳಿದ್ದಾರೆ. ಸೊ ನಾಳೆ ಆ ಭಾಗದಲ್ಲಿ ಕೊಟ್ರಿ. ಏನಾದ್ರೂ ಒಂದೇನಂದ್ರೆ ಬೆಳೆ ಹಾನಿ ಆಗಿದೆ, ಖಂಡಿತ ಆಗಿದೆ, ಅದಕ್ಕೆ ಪರಿಹಾರ ಕೊಡೋದಕ್ಕೂ ಕೂಡ ನಾವೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೇವೆ. ಪರಿಹಾರವನ್ನು ಕೂಡ ಪಾವತಿ ಮಾಡ್ತೇವೆ ಜಂಟಿ ಸಮೀಕ್ಷೆ ಪೂರ್ಣ ಆದ ಕೂಡಲೇ. ಎರಡನೇದು ಅಪಾರ ಪ್ರಾಣಹಾನಿ ಆಗದೆ ಇರುವಂತಹದ್ದು ಮತ್ತು ಆಸ್ತಿಗಳು ಕೂಡ ಸೀಮಿತವಾಗಿ ಹಾನಿ ಆಗಿದೆ. ಬೇರೆ ಸಂದರ್ಭದಲ್ಲಿ ಆದಷ್ಟು ಇಲ್ಲ, ಜಾಸ್ತಿ ಇಂಪ್ಯಾಕ್ಟ್ ಆಗಿರೋದು ಬೆಳೆ. ಕೆಲವು ಕಡೆ ಬಾಕಿ ಇರ್ತಕ್ಕಂಥದ್ದು ಏನಾದ್ರು ಇದ್ರೆ ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಚರ್ಚೆ ಮಾಡಿ ಅಲ್ಲೇ ನಾವು ತೀರ್ಮಾನವನ್ನು ಮಾಡ್ತೇವೆ. ಸರ್, ಅಪೋಸಿಷನ್ ಡೆಲಿಗೇಷನ್ಸ್ ಮೀಟ್ ಮಾಡ್ತಿದೆ, ಫಾರ್ಮರ್ಸ್ ಫ್ಲಡ್ ಅಫೆಕ್ಟೆಡ್ ಪ್ಲೇಸಸ್ ಗಳಿಗೆ ಹೋಗ್ತಿದ್ದಾರೆ. ಇಸ್ ಸಮ್ವೇರ್ ಗವರ್ನಮೆಂಟ್ ಬಿಹೈಂಡ್ ದೆಮ್ ಸರ್? ಯಾಕೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಆರ್ ಗವರ್ಮೆಂಟ್. ದೇ ಹ್ಯಾವ್ ಬೀನ್ ಆನ್ ದ ಫೀಲ್ಡ್ ಫಾರ್ ಆಲ್ಮೋಸ್ಟ್ 1 month now. ದೇ 1 month, ನಾಟ್ 2 days. ಈಗ ಅಪೋಸಿಷನ್ ಅವರು ಈಗ ಎದ್ದಿದ್ದಾರೆ ಅಂತ ಕಾಣುತ್ತೆ. ಅಲ್ಲಿ ಎದ್ದು ಈಗೇನೋ ಅವರು ಬೇರೆ ಯಾವ್ದೋ ಇಶ್ಯೂಸ್ ಅಲ್ಲಿ ಜಗಳ ಆಡ್ಕೊಂಡು ಬರೀ ಬೆಂಕಿ ಇಟ್ಕೊಂಡು ಇದ್ದು ಈಗ ಅವ್ರಿಗೆ ಮಳೆಯದು ಈಗ ಜ್ಞಾಪಕ ಬಂದಿದೆ. ಪರವಾಗಿಲ್ಲ, ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ನಮ್ಮ ಭಾಗನೇ. ಅವರು ಬರ್ಲಿ, ಅವರು ಮಾಡ್ಲಿ, ಅವ್ರು ಕೆಲಸ ಮಾಡ್ಲಿ, ಒಳ್ಳೇದೇ, ಜನಕ್ಕೆ ಒಳ್ಳೇದೇ ಆಗುತ್ತೆ. ನಮ್ಮ ಜಿಲ್ಲಾ ಮಂತ್ರಿಗಳೆಲ್ಲರೂ ಕೂಡ 1 ತಿಂಗಳಿಂದ ಫೀಲ್ಡ್ ಅಲ್ಲಿ ಇದ್ದಾರೆ. ಇವತ್ತು ನೆನ್ನೆ ಅಲ್ಲ, 1 ತಿಂಗಳಿಂದ ಫೀಲ್ಡ್ ಅಲ್ಲಿ ಇದ್ದಾರೆ. ಎಸ್ಪೆಷಲಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಿಜಾಪುರಲ್ಲಿ ಈಗ 1 ವಾರದಿಂದ ಆಗಿದೆ. ಅವರು ಆಲ್ರೆಡಿ ಮಿನಿಸ್ಟರ್ 3 ದಿನದಿಂದ ಫೀಲ್ಡ್ ಅಲ್ಲಿ. ಸರ್, ಬೆಂಗಳೂರು ನಾರ್ತ್ ಎಸಿ ಕಚೇರಿಯಲ್ಲಿ ತಹಸೀಲ್ದಾರ್ ಮಮತಾ ಅಂತ ಓಪನ್ ಆಗಿ 50 ಲಕ್ಷ ಲಂಚ ಕೇಳ್ತಾರೆ ಸರ್. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿ ಸುಮಾ ಅಂತ ಸಸ್ಪೆಂಡ್ ಮಾಡಿದ್ದಾರೆ. ಮಮತಾ ಮೇಲೆ ಡಿಸಿ ಇದುವರೆಗೂ ಆಕ್ಷನ್ ತಗೊಂಡಿಲ್ಲ, ಸರ್ಕಾರ ಕೂಡ ಇದುವರೆಗೂ ಆಕ್ಷನ್ ತಗೊಂಡಿಲ್ಲ. ಓಪನ್ ಆಗಿ 50 ಲಕ್ಷ ಎಸಿ ಅಂತ ಆರ್ಡರ್ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳ್ತಾರೆ. ನಿನ್ನೆ ನಾನು ಹೋದ ಶನಿವಾರ ಶುಕ್ರವಾರ ಹೇಳಿದ್ದೇನೆ, ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಇಬ್ರು ಡಿಸಿಗೆ ಎನ್ಕ್ವೈರಿ ಮಾಡೋದಕ್ಕೆ. ಆಡಿಯೋ ಇದೆ. ಇನ್ಫ್ಯಾಕ್ಟ್ ಆಡಿಯೋ ನೈಜತೆಯನ್ನ ನಾವು ಪರೀಕ್ಷೆ ಮಾಡಿ ಆಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳೋರು ಕೂಡ ಇದ್ದಾರೆ. ಆದ್ರೆ ಅದಕ್ಕೂ ನಾವು ಕಾಯ್ದೆ ಈಗಾಗಲೇ ಒಬ್ಬರ ಮೇಲೆ ಆಕ್ಷನ್ ತಗೊಂಡಿದ್ದೀವಿ. ಉಳಿದವ್ರದ್ದು ಕೂಡ ಆಡಿಯೋ ನೈಜತೆ ಪ್ಲಸ್ ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಅವರ ಏನು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನ ಒಂದು ಸಿಂಪಲ್ ಆಗಿ ಪ್ರಿಲಿಮಿನರಿ ತನಿಖೆ ಮಾಡಿ ಆಮೇಲೆ ಉಳಿದವ್ರದ್ದು ಆಕ್ಷನ್ ತಗೋತೀವಿ. ಅದರಲ್ಲಿ ಏನ್ ಮುಚ್ಚುಮರೆ ಇಲ್ಲ. ಮೇಲೆ ಆಕ್ಷನ್ ಆಗಿದೆ, ಮಮತಾ ಮೇಲೆ ಆಕ್ಷನ್ ಆಗುತ್ತೆ. ಹೇಳಿದ ತಕ್ಷಣ ಹಂಗಲ್ಲ ನೋಡಿ, ಒಂದು ಸರ್ಕಾರದಲ್ಲಿ ಪ್ರಕ್ರಿಯೆ ಇದೆ. ಸಾಕ್ಷಿ ಇದ್ರು ವಿಳಂಬ. ಯಾವ ಸಾಕ್ಷಿ? ಸಾಕ್ಷಿ ನೀವ್ ಹೇಳ್ತೀರಾ, ಕೋರ್ಟ್ ಅವ್ರ ಸಾಕ್ಷಿ. ನೀವ್ ಹೇಳಿದ್ ಒಂದೇ ಸಾಕ್ಷಿ ಅಲ್ಲ. ಕಾನೂನಲ್ಲಿ ಸಾಕ್ಷಿ ಅಂದ್ರೆ ಏನು ಅಂತ ಇದೆ. ನಮ್ಮ ಮೇಲೆ ಕೋರ್ಟ್ನವರು ಕೂತಿದ್ದಾರೆ. ನಾವು ಇದನ್ನೇ ಆರ್ಡರ್ ಮಾಡಿದ್ರೆ 5 ನಿಮಿಷ ಸ್ಟೇ ಕೊಡೋಕೆ, ಅದರಿಂದ ಯಾವ ಸಾರ್ಥಕತೆನೂ ಆಗೋದಿಲ್ಲ. ನಾವು ಕೆಲವು ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ತಗೋಬೇಕಾಗುತ್ತೆ. ಈಗ ಸುಮಾರು ನೇರವಾಗಿ ಭಾಗಿಯಾಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದೀವಿ. ಅವ್ರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದನ್ನು ಸ್ವಲ್ಪ ಎನ್ಕ್ವೈರಿ ಮಾಡಿ ತಗೊಳ್ತೀವಿ. ಅದ್ರಲ್ಲಿ ಏನ್ ಮುಲಾಜೇನಿದೆ, ನಮ್ದು ಇಂಟ್ರೆಸ್ಟ್ ಒಂದೇ, ಏನು ಬೇರೆ ಉದ್ದೇಶ. ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ನಮ್ಗೆಲ್ಲರಿಗೂ ನಾಡ ಹಬ್ಬ ದಸರಾ ಶುಭಾಶಯಗಳು. ನಾಡಿಗೆ, ನಿಮಗೆ ಎಲ್ಲರಿಗೂ ನಾಡ ಹಬ್ಬ ಒಳ್ಳೆಯದನ್ನ ಮಾಡಿ ಅಂತ ಆಶಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.